ಸರ್ ಫುಲ್ ಜೋಶಲ್ಲಿದ್ದೀರಾ, ನೋಡಿದ್ರೇ ಗೊತ್ತಾಗ್ತಾ ಇದೆ. ಏನು ಹೇಳ್ತೀರಾ? ಅಫ್ಕೋರ್ಸ್ ಸರ್ ವಿಲ್ ಜೋಶಲ್ಲೇ ಇರಬೇಕು, ಯಾಕಂದರೆ ಇದು ಬೆಂಗಳೂರಲ್ಲಿ ನಡೀತಾರ ಲಾಸ್ಟ್ ಮ್ಯಾಚ್ ಆಗಿದೆ. ಪ್ಲಸ್ಸು ನಮ್ಮ ನಡೆಯುತ್ತೋ ಇಲ್ಲೋ ಅಂತ ನಡೀತಾ ಇರೋಂಥ ಮ್ಯಾಚ್ಗಳಾಗಿದೆ. ಸೊ ಮತ್ತು ಫೈನಲ್ ಕೂಡ ನಾವು ಹೋಪ್ ಮಾಡ್ತಾಯಿದ್ದೀವಿ. ಸೊ ಆಲ್ರೆಡಿ ಲಾಸ್ಟ್ ಮ್ಯಾಚ್ ಸೋತಿರೋದ್ರಿಂದ ಈ ಮ್ಯಾಚು ನಾವು ಗೆಲ್ತೀವಿ ಅಂತ ಒಂದು ಹೋಪಲ್ಲಿದ್ದೀವಿ ಹೋಮ್ ಪಿಚ್ಚಲ್ಲಿ. ಸೊ ಅದಕ್ಕೋಸ್ಕರನೇ ನಮ್ಮ ಆರ್ ಸಿ ಬಿ ಫೋನ್ ಯಾವಾಗಲೂ ಕೂಡ ಜೋಶಲ್ಲಿ ಇದ್ದೇ ಇರ್ತಾರೆ, ಸೋಲಿಗೆಲ್ಲಿ. ಇವತ್ತೊಂದು ಸ್ವಲ್ಪ ಎಕ್ಸ್ಟ್ರಾ ಜೋಶಲ್ಲಿ ಇದ್ದೀವಿ ಅಷ್ಟೇ. ಸರ್ ಲಾಸ್ಟ್ ಮ್ಯಾಚಲ್ಲಿ ಡೆಲ್ಲಿ ವಿರುದ್ಧ ಸೋತಿದ್ರು, ಅದು ನಮ್ಮ ಹೋಮ್ ಗ್ರೌಂಡಲ್ಲಿ ಸೋತಿದ್ರು. ಇವತ್ತು ಅದನ್ನೆಲ್ಲ ಹಿಂಬದಿಗಿಟ್ಟು ಒಳ್ಳೆ ಗೆಲ್ತಾರೆ ಅನ್ಸುತ್ತಾ ನಿಮಗೆ? ಆಗುತ್ತೆ, ಬ್ಯಾಡ್ ಡೇನೂ ಬರುತ್ತೆ, ಗುಡ್ ಡೇನೂ ಬರುತ್ತೆ. ಸೊ ಅದು ಬ್ಯಾಡ್ ಡೇ ಅಂದ್ಕೊಳ್ಳೋಣ, ಇವತ್ತು ಬಂದುಬಿಟ್ಟು ಗೆಲ್ತಾರೆ ಅಂತ 100% ಗೆಲ್ತಾರೆ ಅಂತ ಕಾನ್ಫಿಡೆಂಟಲ್ಲಿ ಇದ್ದೀವಿ. ಸರ್ ವಿರಾಟ್ ಕೊಹ್ಲಿ ಅವರು ಲಾಸ್ಟ್ ಮ್ಯಾಚಲ್ಲೆಲ್ಲ ಸ್ವಲ್ಪ ಕಡಿಮೆ ರನ್ನಿಂಗ್ ವಿಕೆಟ್ ಆಗಿದ್ರು, ಅದರಿಂದ ಜನ ತುಂಬ ಅವ್ರಿಗೆ ಟೀಕೆ ಮಾಡ್ತಾಯಿದ್ರು. ಯಾವಾಗಲೂ ವಿರಾಟ್ ಕೊಹ್ಲಿ ಅವರು ಯಾರೇ ಟೀಕೆ ಮಾಡಿದ್ರು ಅವ್ರಿಗೆ ಉತ್ತರ ಬ್ಯಾಟ್ ಮುಖಾಂತರನೇ ಕೊಡ್ತಾಯಿದ್ರು, ಗ್ರೌಂಡಿಂದಾನೇ ಕೊಡ್ತಾಯಿದ್ರು. ಇವತ್ತು ಆ ರೀತಿ ಏನಾದ್ರು ಕೊಡ್ತಾರೆ ಅನ್ಸುತ್ತಾ? ಸರ್ ಕಿಂಗ್ ಯಾವತ್ತಿದ್ರು ಕಿಂಗೆ. ಸೊ ನಾವು ಒಂದು ದಿವಸ ಆಡಿಲ್ಲ ಅಂದ್ಬಿಟ್ಟು ನಾವು ಅದನ್ನು ಅವ್ರನ್ನ ಟೀಕೆ ಕೊಳಗಿಸೋದು ದೊಡ್ಡ ತಪ್ಪು. ಯಾವುದೋ ಟೀಕೆಗಳು ಇರೋದಿಲ್ಲ. ಅಫ್ಕೋರ್ಸ್ ಇವತ್ತು ಚೆನ್ನಾಗಿ ಆಡ್ತಾರೆ. ಸೊ ನಮ್ಮ ಕಡೆಯಿಂದ ಆಲ್ ದ ಬೆಸ್ಟ್ ಫಾರ್ ಕಿಂಗ್ ಕೊಹ್ಲಿಗೆ. ಚೆನ್ನಾಗಿ ಆಡ್ತಾರೆ ಅಂತ ಗ್ಯಾರಂಟಿ ಇದೆ. ಸರ್ ಶೆಪರ್ಡ್ ಅವ್ರು ಈಗ ಅಂಥ ಒಂದು ಫಾರ್ಮಲ್ಲಿ ಇಲ್ಲ, ಹೇಳ್ಕೊಳ್ಳೋಂಥ ಫಾರ್ಮಲ್ಲಿ. ಅದರಿಂದ ಇವತ್ತು ಶೆಪರ್ಡ್ ಅವ್ರ ಬದಲಾಗಿ ಬೆತ್ತಲ್ ಅವ್ರಿಗೆ ಅವಕಾಶ ಕೊಡ್ಬೋದಾ? ಅದು ಅದೇ ಶೆಪರ್ಡು ಚಾನ್ಸ್ ಅವನಿಗೆ ಸಿಗ್ತಾ ಇಲ್ಲ. ಲಾಸ್ಟಲ್ಲಿ 1 ಓವರ್ ಹೋಗ್ಬಿಟ್ಟು ಆಡು ಅಂದರೆ ಏನು ಅದನ್ನು ಪರ್ಫಾರ್ಮೆನ್ಸ್ ಕೌಂಟ್ ಮಾಡೋಕ್ಕಾಗಲ್ಲ ಯಾರಿಗೂ. ಸೊ ತುಂಬ ಜನ ಬಂದುಬಿಟ್ಟು ಬೆತ್ತಲಿಗೆ ಚಾನ್ಸ್ ಕೊಡಬೇಕು, ಇದು ಮಾಡಬೇಕು ಹೇಳ್ತಾ ಇದ್ದಾರೆ. ಬಟ್ ನನ್ನ ಪ್ರಕಾರ ಶೆಪರ್ಡ್ ವೆಸ್ಟ್ ಇಂಡೀಸ್ ಆಗಿಬಿಟ್ಟು ಒಂದು ಟೀಮಲ್ಲಿದ್ದರೆ ದೇ ವಿಲ್ ಟರ್ನ್ ದ ಗೇಮ್ ಇನ್ ಎನಿ ಟೈಮ್, ಬಿಕಾಸ್ ಲಾಸ್ಟ್ ಇಯರ್ ಆಗಿದೆ. ಸೊ ಬೆತ್ತಲ್ ಕರ್ಸೋದು ಅದು ಇನ್ವಾಲ್ವ್ಮೆಂಟ್ ಏನಿಲ್ಲ, ಬಿಕಾಸ್ ಬೌಲಿಂಗ್ ಚಾನ್ಸಸ್ ಕೊಡ್ಬೋದು ಅವನಿಗೆ, ಬಟ್ ಚಾನ್ಸಸ್ ತುಂಬ ಲಿಮಿಟೆಡಾಗಿ ಕೊಡ್ತಾ ಇದ್ದಾರೆ ಓವರ್ಸು. ಸೊ ನನ್ನ ಪ್ರಕಾರ ಶೆಪರ್ಡ್ ಇಸ್ ದ ಬೆಸ್ಟ್, ಬಿಕಾಸ್ ಟಿಮ್ ಡೇವಿಡ್ ಶೆಪರ್ಡ್ ನಿಂತ್ಕೊಂಡ್ರೆ ಆರಾಮಾಗಿ ಯಾವ ಮೂಮೆಂಟಲ್ಲೂ ಗೇಮ್ ಗೆಲ್ಲಿಸ್ತಾರೆ. ಬೆತ್ತಲ್ ಅವ್ರಿಗೂ ಕೂಡ ಲಾಸ್ಟ್ ಟೈಮ್ ಆರ್ ಸಿ ಬಿ ಅವ್ರು ಅವಕಾಶ ಕೊಟ್ಟಾಗ ಅದನ್ನು ಚೆನ್ನಾಗಿ ಯೂಸ್ ಮಾಡ್ಕೊಂಡು ಒಳ್ಳೆ ಸ್ಕೋರ್ ಮಾಡಿದರು. ಆ ರೀತಿ ಇವತ್ತೊಂದು ಅವಕಾಶ, ಒಂದು ಸಣ್ಣ ಅವಕಾಶ ಕೊಡ್ಬೋದಾ ಅವ್ರಿಗೆ? ಒಂದೊಂದು ಬೆತ್ತಲಿಗೆ ಕೊಡ್ಬೋದು, ಅವನು ಒಳ್ಳೆ ಬ್ಯಾಟ್ಸ್ಮನ್ನೇ, ಬಿಕಾಸ್ ವರ್ಲ್ಡ್ ಕಪ್ಪಲ್ಲಿ ತುಂಬ ಚೆನ್ನಾಗಿ ಆಡಿದ್ದ ಅವ್ರ ಟೀಮಿಗೆ. ಬಟ್ ಅವನಿಗೆ ಶೆಪರ್ಡ್ ಪೊಸಿಷನ್ನು ಮತ್ತು ಬೆತ್ತಲ್ ಪೊಸಿಷನ್ ಕಂಪೇರ್ ಮಾಡಿದ್ರೆ ಲೈಕ್ ಅವರೆಲ್ಲ 5 ಡೌನ್ 6 ಡೌನ್ ಬರ್ತಾರೆ. ಸೊ ಇದರಲ್ಲಿ ಪೊಸಿಷನಲ್ಲಿ ಬೆತ್ತಲ್ ಆಡೋಕ್ಕಾಗಲ್ಲ. ಅವನಿಗೆ ಓಪನಿಂಗ್ ಇವಾಗಲೇ ಸೆಟ್ ಆಗಿದೆ. ಸಾಲ್ಟ್ನ ಕೂಡಿಸ್ಬೇಕು ಅಥವಾ ಶೆಪರ್ಡ್ನ ಕೂಡ್ಸೋಕ್ಕಾಗಲ್ಲ ಬೆತ್ತಲ್ನ ಆಡಿಸ್ಬೇಕು ಅಂತ ಹೇಳಿದ್ರೆ. ಸರ್ ಇವತ್ತು ಜಿ ಟಿ ವಿರುದ್ಧ ಮ್ಯಾಚ್ ಇರೋದ್ರಿಂದ ಜಿ ಟಿಯಲ್ಲಿ ನಮ್ಮದೇ ಟೀಮಲ್ಲಿ ಆಡಿ ಬೆಳೆದಂಥ ಮೊಹಮ್ಮದ್ ಸಿರಾಜ್ ಅವರು ಇದ್ದಾರೆ. ಅಷ್ಟೇ ಅಲ್ಲದೆ ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಸಹಿತ ಇದ್ದಾರೆ. ಇವತ್ತು ಅವ್ರು ಏನಾದರೂ ಕಟ್ಟಿ ಹಾಕೋದ್ರಲ್ಲಿ ಯಶಸ್ವಿ ಆಗ್ಬೋದು ಆರ್ ಸಿ ಬಿ ತಂಡನ? ನಿಮಗೆ ಗೊತ್ತಿದೆ ಇದು ಯಾರೇ ಕನ್ನಡದವರು ಟೀಮ್ ಮೇಲೆ ಆರ್ ಸಿ ಬಿ ಟೀಮ್ ಮೇಲೆ ಆಡಿದ್ರೆ ಫುಲ್ 200% ಕೊಟ್ಟೇ ಕೊಡ್ತಾರೆ, ಬಿಕಾಸ್ ಆಫ್ ದ ಫ್ಯಾನ್ ಫಾಲೋಯಿಂಗು. ಸೊ ಆಡ್ತಾರೆ, ಪರ್ಫಾರ್ಮೆನ್ಸ್ ಚೆನ್ನಾಗಿ ಮಾಡಲಿ, ಯಾರಾದರೂ ಮಾಡಲಿ, ನಮ್ಮ ಕನ್ನಡದವ್ರು ಮಾಡಲಿ, ಬಟ್ ಆರ್ ಸಿ ಬಿ ಗೆಲ್ಲಬೇಕು. ಆರ್ ಸಿ ಬಿ ಗೆದ್ದೇ ಗೆಲ್ಲುತ್ತೆ, ಅದಂತೂ ಗ್ಯಾರಂಟಿ. ಈ ಸಲ ಸೆಕೆಂಡ್ ಬಾರಿ ಕಪ್ ಹೊಡಿತಾರೆ ನಮ್ಮ ಆರ್ ಸಿ ಬಿ ಅವರು? ಚಾನ್ಸಸ್ ತುಂಬ ಇದೆ, ಹೊಡಿತಾರಂತ ಹೇಳ್ತೀನಿ. ಫಿಂಗರ್ಸ್ ಕ್ರಾಸ್ಡ್ ಏನಿದ್ರು. ಸೊ ಚೆನ್ನಾಗಿ ಆಡಲಿ, ನಮ್ಮದೆಲ್ಲ ಅದಕ್ಕೆ ಫ್ಯಾನ್ಸ್ ಎಲ್ಲ ಸೇರಿಕೊಂಡು ಇಷ್ಟೊಂದೆಲ್ಲ ಆಶೀರ್ವಾದ ಇದು ಮಾಡ್ತೀವಿ, ಲೈಕ್ ದೇವ್ರಿಗೆ ಹೋಗೋದು. ತುಂಬ ಜನ ಗೊತ್ತಲ್ಲ, ಸೊ ದೆ ಡೂ ದ್ಯಾಟ್. ಸೊ ಗೆಲ್ತಾರೆ. ಆರ್ ಸಿ ಬಿ ಬ್ರೋ. ಮೈಸೂರಿಂದ ಬಂದಿದ್ದೀವಿ ನಾವು. ಇವತ್ತು ಚಿನ್ನಸ್ವಾಮಿಯಲ್ಲಿ ಆರ್ ಸಿ ಬಿ ಕೊನೆಯ ಮ್ಯಾಚು, ಹೆಂಗೆ ಅನಿಸ್ತಾ ಇದೆ ಸರ್? ಲಾಸ್ಟ್ ಲೀಗ್ ಮ್ಯಾಚು, ಮೀನ್ಸ್ ಇನ್ನೂ ಇದೆ, ಬಟ್ ಹೋಮ್ ಲೀಗಲ್ಲಿ ಲಾಸ್ಟ್ ಇದು. ಇನ್ನೆರಡು ನಡೆಯುತ್ತೆ, ಬಟ್ ಬೇರೆ ಕಡೆ. ಸೊ ನೋಡಲೇಬೇಕು, ಕೊಹ್ಲಿ ನೋಡಬೇಕಂತ ಬಂದಿದ್ದೀವಿ. ಲಾಸ್ಟ್ ಮ್ಯಾಚಲ್ಲಿ ಭಾಳ ಒಂದು ಹೀನಾಯ ಸೋಲು ಅನ್ಬೋದು, ಆ ಥರ ಆಗಿತ್ತು. ಇವತ್ತಿನ ಮ್ಯಾಚಲ್ಲಿ ಏನಾಗ್ಬೋದು? ಇಲ್ಲ ಈ ಸಲ ಗೆಲ್ತಾರೆ. ನಾನು ನಮ್ಮ ಅಪ್ಪ ಅಮ್ಮನ ಕರ್ಕೊಂಬಂದಿನಿ, ಫಸ್ಟ್ ಟೈಮ್ ಬರ್ತಾಯಿದ್ದಾರೆ ಅವರಿಬ್ಬರೂ. ಸೊ ಈ ಸಲ ಗೆಲ್ತೀವಿ, ಲಕ್ ನಮ್ಮ ಕಡೆ ಇದೆ. ಪರ್ಫಾರ್ಮೆನ್ಸ್ ಕೂಡ ಚೆನ್ನಾಗಿದೆ. ಸೊ ಗೆಲ್ತಾರೆ ಆರ್ ಸಿ ಬಿ, ನಂಬಿಕೆ ಇದೆ. ಇವತ್ತು ನಮ್ಮ ಅಪೋಸಿಟಲ್ಲಿ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಇದ್ದಾನೆ, ಅವರೇನಾದರೂ ಇವತ್ತು ನಮ್ಮ ಆರ್ ಸಿ ಬಿನ ಕಟ್ಟಿ ಹಾಕ್ಬೋದು ಅನ್ಸುತ್ತಾ? ಇಲ್ಲ ಬೌಲಿಂಗ್ ಚೆನ್ನಾಗಿ ಮಾಡ್ಬೋದು, ಬಟ್ ಆದರೆ ನಮ್ಮ ಕಡೆನೂ ಬ್ಯಾಟ್ಸ್ಮನ್ಸ್ ಚೆನ್ನಾಗಿದ್ದಾರೆ. ಸೊ ನಾವು ಗೆಲ್ಲೋ ಚಾನ್ಸಸ್ ಜಾಸ್ತಿ ಇದೆ, ನಾವು ಗೆಲ್ತೀವಿ ಕೂಡ. ಮೇಡಮ್ ಹೆಂಗೆ ಅನ್ಸುತ್ತೆ ಇವತ್ತು ಫಸ್ಟ್ ಟೈಮ್ ಮ್ಯಾಚ್ ನೋಡೋಕೆ ಬಂದಿದ್ದೀರಾ, ಹೆಂಗೆ ಅನಿಸ್ತಾ ಇದೆ? ಖುಷಿ ಇದೆ. ಮತ್ತು ನಮ್ಮ ಮಗನಿಗೆ ವಿರಾಟ್ ಕೊಹ್ಲಿ ಅಂದರೆ ತುಂಬ ಇಷ್ಟ. ಅದರಿಂದ ಮತ್ತೆ ಅವನಿಗೆ ಇದು ರಿಟೈರ್ಮೆಂಟ್ ತೊಗೊಂಡ್ಬಿಟ್ರೆ ನೋಡೋಕ್ಕಾಗಲ್ಲ ಅಂತಲೇ ಬಂದಿದ್ದೀವಿ ಇಲ್ಲಿಗೆ. ಅವನಿಗೆ ತುಂಬ ಇಷ್ಟ, ಮತ್ತು ಇವತ್ತು ಚೆನ್ನಾಗಿ ಆಡ್ತಾರೆ, ಗೆಲ್ತಾರೆ. ಇವತ್ತು ಪಕ್ಕ ಆರ್ ಸಿ ಬಿ ಗೆಲ್ತಾರೆ ಮೇಡಮ್? ಗೆಲ್ತಾರೆ ಸರ್. ನೋಡೋಕೆ ಬಂದಿದ್ದೀರಾ? ಎಲ್ಲಿಂದ ಬಂದಿದ್ದೀರಾ ಸರ್? ಚಿತ್ರದುರ್ಗದಿಂದ ಬಂದಿದ್ದೀವಿ. ತುಂಬ ಇಷ್ಟ ವಿರಾಟ್ ಕೊಹ್ಲಿ ಅಂತ, ಅಲ್ಲಿದ್ದ ನಮಗೆ ಟಿಕೆಟ್ ಸಿಕ್ಕಿದೆ ಆನ್ಲೈನಲ್ಲಿ. ತುಂಬ ಖುಷಿಯಾಯಿತು. ಹಂಗಾಗಿ ಚಿತ್ರದುರ್ಗದಿಂದ ಬಂದಿದ್ದೀವಿ ಕ್ರಿಕೆಟ್ ಮ್ಯಾಚ್ ನೋಡೋಕ್ಕೋಸ್ಕರ. ಲಾಸ್ಟ್ ಮ್ಯಾಚಲ್ಲಿ ಆರ್ ಸಿ ಬಿ ಅವ್ರು ಸೋತ್ಬಿಟ್ಟಿದ್ರು, ಅದು ನಮ್ಮ ಕನ್ನಡಿಗ ಕೆ ಎಲ್ ರಾಹುಲ್ ಇರುವಂಥ ಡೆಲ್ಲಿ ಟೀಮ್ ಜೊತೆ. ಇವತ್ತು ಹೆಂಗೆ ಅನ್ಸುತ್ತೆ ಸರ್? ಅವತ್ತು ನಮ್ಮ ಹುಡುಗನೇ, ಇವತ್ತು ಅವನು ರಾಹುಲು ನಮ್ಮ ಹುಡುಗನೇ. ಅವ್ನು ಗೆದ್ರೇನು ನಮ್ಮ ವಿರಾಟ್ ಕೊಹ್ಲಿ ಗೆದ್ದು ಒಂದೇ. ಅಲ್ಲಿ ದತ್ತು ಮಗ ಮತ್ತು ಪ್ರೀತಿಯ ಬೆಂಗಳೂರು ಮಗನ ಇಬ್ಬರು ಗೆದ್ದರೆ ಯಾರು ಗೆದ್ದರೂ ಖುಷಿನೇ. ಬಟ್ ಅವನು ಗೆದ್ದಿದ್ದಾನೆ, ವಿರಾಟ್ ಕೊಹ್ಲಿನೂ ನೆಕ್ಸ್ಟ್ ಈ ಮ್ಯಾಚ್ ಗೆದ್ದೇ ಗೆಲ್ತಾರೆ ಅಂತ ಒಂದು ಇದಿದೆ.
ಸರ್ ಇವತ್ತು ನಮ್ಮ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಲಾಸ್ಟ್ ಲೀಗ್ ಮ್ಯಾಚು ಇದು ಮ್ಯಾಚ್ ಆದರೆ ನೆಕ್ಸ್ಟ್ ಇರಲ್ಲ ಹೆಂಗೆ ಅನಿಸುತ್ತೆ? ತುಂಬ ಬೇಜಾರಾಗ್ತಿದೆ. ಭಾಳ ಜನ ನಮ್ಮ ಫ್ರೆಂಡ್ಸ್ ಎಲ್ಲ ಈ ಲಾಸ್ಟ್ ಮ್ಯಾಚ್ ಅಂತ ಟಿಕೆಟ್ ಬೇಕು ಅಂತ ಭಾಳ ಇದಿದ್ದಾರೆ. ನೋಡೋಣ, ನೆಕ್ಸ್ಟು ಹೈದ್ರಾಬಾದಿಗೆ ಹೋಗೋಣ ಅಂತ ಎಲ್ಲರೂ ಯೋಚನೆ ಮಾಡಿದ್ದೀವಿ. ನೆಕ್ಸ್ಟ್ ವಿರಾಟ್ ಕೊಹ್ಲಿ ನೋಡೋಕ್ಕೆ ಹೈದ್ರಾಬಾದಿಗೂ ಹೋಗೋಣ ಅಂತ ಎಲ್ಲ ಫ್ರೆಂಡ್ಸು ಚಿತ್ರದುರ್ಗದಿಂದ ಒಂದು ಹೊರಟಿದ್ದೀವಿ. ನೋಡಬೇಕು ಮುಂದೆ ಟಿಕೆಟ್ ಸಿಕ್ಕ. ಸರ್ ಈ ಟಿಕೆಟ್ದೆಲ್ಲ ಜಾಸ್ತಿ ಪ್ರಾಬ್ಲಮ್ ಆಗ್ತಾ ಇದೆ ಸರ್. ನೀವೇನಾದರೂ ಕೇಸ್ ಹೇಗೆ ಈ ಥರ ಮಾಡಿದರೆ ನಿಮ್ಗೆ ಟಿಕೆಟ್ ಸಿಗೋ ಥರ ಮಾಡಿ ಅಂತ ನಿಮ್ಮ ಸಜೆಷನ್ ಏನಾದರೂ ಮಾಡ್ಬೋದಾ? ಸರ್ ಏನಿಲ್ಲ, ಮಾಮೂಲಿ ಇದು ಕೊಟ್ಟರೆ ಎಲ್ಲರಿಗೂ ಎಲ್ಲೇ ಟಿಕೆಟ್ ಕೊಟ್ಟರೆ ಬೆಸ್ಟು. ಆನ್ಲೈನ್ ಅಂದರೆ ಸ್ವಲ್ಪ ಏನೋ ಒಂಥರ ಇದ್ರ ಮಾಡ್ತಾಯಿದ್ದಾರೆ. ಒಂದು 30 ಸೆಕೆಂಡಿಗೆ ಟಿಕೆಟ್ ಸೋಲ್ಡ್ ಔಟ್ ಅಂತ ತೋರಿಸುತ್ತೆ. ಹಂಗಾಗಿ ರೈತರ ಹಳ್ಳಿ ಜನಗಳಿಗೆ ಭಾಳ ತೊಂದರೆ ಆಗ್ತಿದೆ ಇದು. ಬೇಕಾದ್ರೆ ಹಳ್ಳಿ ಜನ ಇಲ್ಲಿ ಬಂದು 3 ದಿವಸ ಕಾಯೋಕ್ಕೆ ರೆಡಿ ಇದ್ದಾರೆ. ಬಟ್ ಆನ್ಲೈನ್ ಅಂದರೆ ಗೊತ್ತಾಗ್ತಿಲ್ಲ ಜನಗಳಿಗೆ. ಹಂಗೆ 30 ಸೆಕೆಂಡ್ಸಿಗೆ ಟಿಕೆಟ್ ಸೋಲ್ಡ್ ಔಟ್ ಅಂತ ತೋರಿಸ್ತಾರೆ. ಹಳ್ಳಿ ಜನ ನೋಡಬೇಕು ಕ್ರಿಕೆಟ್. ವಿರಾಟ್ ಕೊಹ್ಲಿ ಬರೀ ಸಿಟಿ ಜನ ಸಾಹುಕಾರರು ಅವರೇ ನೋಡ್ತಾ ಇದ್ದರೆ ಹಳ್ಳಿ ಜನ ಅವ್ರಿಗೂ ಭಾಳ ಆಸೆ ಇರುತ್ತೆ. ಇಲ್ಲಿ ಜನ ದುಡ್ಡಿಗೋಸ್ಕರ ಇದು ಮಾಡ್ತಾರೆ. ಬಟ್ ಹಳ್ಳಿ ಜನ ಕ್ರಿಕೆಟ್ ಅನ್ನೋದು ಒಂದು ಹುಚ್ಚು ಭಾಳ ಇರುತ್ತೆ. ಅದನ್ನು ಇಲ್ಲಿ ಮಾಡಬೇಕಂತ ನನಗೆ ಭಾಳ ಇದು. ನಾವು ಹಳ್ಳಿಯಿಂದ ಬಂದಿರೋ ಚಿತ್ರದುರ್ಗದಿಂದ. ಟಿಕೆಟ್ ಬೈ ಹ್ಯಾಂಡ್ ಕೊಟ್ಟರೆ ಭಾಳ ಅವರಿಗೂ ಹಳ್ಳಿ ಜನಕ್ಕೆ ಬೇಕು. ಆನ್ಲೈನ್ ಎಲ್ಲರಿಗೂ ಗೊತ್ತಾಗಲ್ಲ. ಹಂಗಾಗಿ ಬೈ ಹ್ಯಾಂಡ್ ಕೊಟ್ಟರೆ ಟಿಕೆಟ್ ಇಲ್ಲಿ ನೆಕ್ಸ್ಟ್ ಇಯರಿಂದ ಭಾಳ. ಸರ್ ನಮ್ಮ ಎಮ್ ಎಲ್ ಎಗಳಿಗೆಲ್ಲ ಟಿಕೆಟ್ ಕೊಡ್ತಾ ಇದ್ದಾರೆ, ಅದರಿಂದ ಏನಾದ್ರು ಪ್ರಾಬ್ಲಮ್ ಆಗುತ್ತೆ ಅನ್ಸುತ್ತೆ ನಮ್ಗೆ? ಯಾಕಂದರೆ ಒಬ್ಬೊಬ್ಬರಿಗೆ 3 ಟಿಕೆಟ್ ಕೊಡ್ತಾ ಇದ್ದಾರೆ. ಅದರಿಂದನೇ ಸರ್ ಒಂದು 220 ಮೆಂಬರ್ಸ್ ಇಂಟು 300 400-500 ಟಿಕೆಟ್ ಅವರಿಗೆ ಸೇಲ್ ಆಗ್ತದೆ. ಫ್ರೀ ಹಂಗೆ ಹೋಗ್ತಾಯಿದೆ. 500 ಜನ ಅಂದರೆ ಅವರೆಲ್ಲ ಎಮ್ ಬರಲ್ಲ. ಅವ್ರು PS ಅವ್ರ ಯಾರ್ಯಾರೋ ಬ್ಯಾಚ್ ಅವ್ರಿಗೆ ಒಳ್ಳೊಳ್ಳೆ ಅದೇ ಇದು ನಡೀತಿದೆ. ಹಳ್ಳಿ ಜನಕ್ಕೆ ಏನು ಟಿಕೆಟ್ ಸಿಗ್ತಿಲ್ಲ. ಅದು ಭಾಳ ತುಂಬ ತೊಂದರೆ ಆಗ್ತಾಯಿದೆ. ಆದರೆ ಎಮ್ ಎಲ್ ಎಗಳು ಕೊಟ್ಟಿದ್ದ ಟಿಕೆಟಲ್ಲಿ ಎಮ್ ಎಲ್ ಎಗಳು ಬರಲ್ಲ, ಎಮ್ ಎಲ್ ಎಗಳು PAಗಳ ಹೆಂಡ್ರು ಮಕ್ಕಳೆಲ್ಲ ಬರ್ತಾರಂತಿದೆ. ಅದೇ ಆಗ್ತಿರೋದು ಸರ್. ಹಳ್ಳಿ ಜನಕ್ಕೇನು ಇದಾಗ್ತಿಲ್ಲ. ಭಾಳ ಈಗ ಕರ್ನಾಟಕ ಅಂದರೆ ಓನ್ಲಿ ಬೆಂಗಳೂರು ಅಷ್ಟೇ ಅಲ್ಲ, ಇಡೀ ಡಿಸ್ಟಿಕ್ಕೆಲ್ಲ ಸೇರೇ ಒಂದು ಬೆಂಗಳೂರು ಆಗೋದು, ಒಂದು ಕರ್ನಾಟಕ. ಹಂಗಾಗಿ ಎಲ್ಲರಿಗೂ ಟಿಕೆಟ್ ಸಿಗೋ ವ್ಯವಸ್ಥೆ ಮಾಡಬೇಕು ಅಂತ ನಾವು ಸರ್ಕಾರಕ್ಕೆ ಮನವಿ ಮಾಡ್ತೀವಿ. ಇದರಿಂದ ಮ್ಯಾಚ್ ನೋಡಕ್ಕಂತ ಬಂದಿರಿ, ಹೆಂಗೆ ಅನ್ಸಾಕತ್ತೈತಿ? ತಿಂಡಿಲ್ಲ ಅಣ್ಣ, ಏನಿಲ್ಲ, ನಮಗಂತೂ ಟಿಕೆಟ್ ಇಲ್ಲ. ಆದ್ರೆ ಸುಮ್ಮನೆ ಎಂಜಾಯ್ ಮಾಡ್ಬೇಕಂತ ಬಂದೀವಿ. ಟಿಕೆಟ್ ಇಲ್ಲ ಅಂದ್ರೆ ಬರೀ ಹೊರಗಿಂದ ಮ್ಯಾಚ್ ನೋಡಿ ಮಜಾ ಮಾಡ್ಬೇಕು ಅಂತ ಬಂದಿರೇನು? ಮ್ಯಾಚ್ ನೋಡ ಟಿಕೆಟ್ ಎಲ್ಲ ಮತ್ತು MLA MP ಕೊಟ್ಟರೆ ನಾವ್ಯಾಕೆ ನೋಡವು? ನಮಗೆ ಟಿಕೆಟ್ ಕೊಟ್ಟರೆ ನೋಡ್ತಿದ್ದೇವೆ. ಬಟ್ ಟಿಕೆಟ್ ಸೋಲ್ಡ್ ಔಟ್ ಆಗ್ಯಾವ. ಹಾಗಾಗಿ ಸುಮ್ಮನೆ ಹೊರಗಿನ ಎಂಜಾಯ್ ಮಾಡ್ಬೇಕಂತ ಬಂದೀವಣ್ಣ. ನಿಮ್ಮ MLA MP ಕಡೆ ಕೇಳಬೇಕು ಟಿಕೆಟ್ನ ನಮ್ಗೊಂದು ಕೊಡಿಸ್ರಿ ಅಂತ. MLA MP ರೋಡ್ಗಳು ಸುದ್ದು ಮಾಡಾಗಾರ ಇನ್ನು ಟಿಕೆಟ್ ಎಲ್ಲಿ ಕೊಡ್ತಾರ ಅಣ್ಣ? ಊರಾಗಿದ್ದ ಒಂದು ರೋಡ್ ಸುದ್ದು ಒಂದು ಇದು ಮಾಡಂಗಿಲ್ಲ. ಇಲ್ಲಿ ಟಿಕೆಟ್ ಕೊಡ್ತಾರ ಅಣ್ಣ? ಕೊಡಂಗಿಲ್ಲ. ಹಳ್ಳಿನೇ ಇಂಪ್ರೂವ್ ಮಾಡೋಕ್ಕಾಗ್ತಿಲ್ಲ. ಇನ್ನು ಟಿಕೆಟ್ ಹೆಂಗೆ ಕೊಡ್ತಾರಣ್ಣ? ಕೊಡೋಕ್ಕಾಗಲ್ಲ. ಹಾಂ, ಮತ್ತು ನಮ್ಮ RCB ಚಿನ್ನಸ್ವಾಮಿ ಸ್ಟೇಡಿಯಂ ಒಳಗೆ ಲೀಗ್ ಮ್ಯಾಚ್ ಒಳಗೆ ಲಾಸ್ಟ್ ಮ್ಯಾಚ್ ಮತ್ತು ನೆಕ್ಸ್ಟ್ ಮ್ಯಾಚ್ ಇರೋದಿಲ್ಲ. ಹೆಂಗೆ ಅನ್ಸುತ್ತೆ ನಿಮ್ಗೆ? ಕ್ರೇಜ್ ಐತೆ ಅಣ್ಣ, ಫುಲ್ ಕ್ರೇಜ್ ಐತಿ. ಏನಿಲ್ಲ, ಲಾಸ್ಟ್ ಮ್ಯಾಚ್ ಒಳಗೆ ಭಾಳ ಹೀನಾಯವಾಗಿ ಸೋತಿದ್ರು RCB ಅವರು ಡೆಲ್ಲಿ ಜೊತೆ. ಅದು ನಮ್ಮ ಹೋಮ್ ಗ್ರೌಂಡ್ ಒಳಗೆ ಸೋತಿದ್ರು. ಮತ್ತು ಭಾಳ ಮಂದಿ ಅವತ್ತು ಹೇಳಿದ್ರು ವಿರಾಟ್ ಕೊಹ್ಲಿ ಅವ್ರು ರಿಟೈರ್ಡ್ ತೊಗೊಂಬಿಡ್ಲಿ ಅದು ಇದು ಅಂತೇಳಿ. ನಿಮ್ಗೆ ಏನು ಅನಿಸ್ತೈತಿ? ಹಂಗೇನಿಲ್ಲ ಅಣ್ಣ. ಈ ಸಲ ಪಕ್ಕ ಗೆಲ್ತಾರಣ್ಣ. ಆ ಸಲ ಸೋತಿರ್ಬೋದು, ಏನೋ ಒಂದು ಕಾರಣಕ್ಕೆ ಸೋತಿರ್ತಾರೆ. ಈ ಸಲ ಅಂತೂ 200% ಪಕ್ಕ ಗೆಲ್ತಾರಣ್ಣ. ಹಾಂ, ಗೆಲ್ತಾರಣ್ಣ. ಈ ಫೈನಲ್ ಆಗಿ ಕಪ್ ಹೊಡಿತಾರೆ ನಮ್ದು? ಹಾಂ, ಗ್ಯಾರಂಟಿ ಅಣ್ಣ. 100ಕ್ಕೆ 100 100% 100ಕ್ಕೆ ಪಕ್ಕ ಹೊಡಿತಾರೆ ಕಪ್ ಈ ಸಲ. ಹಾಂ, ಪಕ್ಕ ಹೊಡಿತಾರೆ. ಏನಂದ್ರೆ ಅಪೋಸಿಟ್ ಟೀಮ್ ಒಳಗೆ ನಮ್ಮ ಒಳಗೆ ಆಡಿ ಬೆಳೆದಂಥ ಮೊಹಮ್ಮದ್ ಸಿರಾಜ್ ಅವರು ಇದ್ದಾರೆ, ಮತ್ತು ನಮ್ಮ ಕನ್ನಡಿಗ ಪ್ರಸಿದ್ಧ ಕೃಷ್ಣ ಅದಾರ. ಅವ್ರು ಏನಾರು ಇವತ್ತು ನಮ್ಮ RCB ಕಟ್ಟಿ ಹಾಕ್ಬೋದು ಅನ್ಸುತ್ತನ? ಇಲ್ಲ ಅಣ್ಣ, ಮ್ಯಾಚ್ ಥರನೇ ಅಣ್ಣ. ಯಾರಿದ್ರು ಏನು ಪರವಾಗಿಲ್ಲ. ಅಣ್ಣ ತಮ್ಮ ಎಲ್ಲ ಭೇದ ಭಾವ ಇರಲ್ಲ. ಮ್ಯಾಚ್ನೇ. ಹಾಂ, ಇಲ್ಲ ಅಣ್ಣ, ಪಕ್ಕ ಕಟ್ ಹಾಕಂಗಿಲ್ಲ ಅವರು. ಇವತ್ತು 100ಕ್ಕೆ 100% ನಾವೇ ಗೆಲ್ತೀವಣ್ಣ. ಹಾಂ, ನಾವೇ ಗೆಲ್ತೀವಣ್ಣ. ಬಿಜಾಪುರ ಏನಣ್ಣ, ತಿಂಡಿಲಿ ಬಿಸಿಲದ, ತಿಂಡಿಲಿ ಗೆಲ್ತೀವಿ ಇವತ್ತು ಮ್ಯಾಚ್. ಬೆಳಗಾವಿಯಿಂದ ಬೆಂಗಳೂರಿಗೆ ಮ್ಯಾಚ್ ನೋಡಕಂತ ಬಂದಿರಿ, ಹೆಂಗೆ ಅನ್ಸಾದತ್ ನಿಮ್ಗೆ? ಮಸ್ತ್ ಅನ್ಸಾದೈತಣ್ಣ. RCB ಮ್ಯಾಚ್ ಅಂದ್ರೆ ಅದೊಂಥರ ಏನೋ ಖುಷಿ. ನಮ್ಮ ಮಂದಿ, ನಮ್ಮ ಜನ ಅಂತೇಳಿ ಫುಲ್ ಇದ್ರಲಿ ಅಣ್ಣ, ಫುಲ್ ಖುಷ್ ಅಣ್ಣ. RCB ಗೆಲ್ಲತೈತಣ್ಣ. ಈ ವರ್ಷ ಬ್ಯಾಕ್ ಟು ಬ್ಯಾಕ್ ಕಪ್ ಹೊಡಿತೈತಿ, ಮತ್ತು ಎಲ್ಲರಿಗೂ ಉರ್ಸತ್ತೇವೆ ನಾವು. ಈ ಸಲ RCB ಕಪ್ ಹೊಡಿತೈತೆ ಅನ್ನೋದು ಓಕೆ, ಅದಿರಲಿ. ಆದರೆ ಮ್ಯಾಚಲ್ಲಿ ಈಗ 6 ಮ್ಯಾಚ್ ಒಳಗೆ RCB ಅವರು ಆಲ್ರೆಡಿ 2 ಮ್ಯಾಚ್ ಸೋತಿದ್ದಾರೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ? ನೋಡೋಣ, ಲಾಸ್ಟ್ ಇಯರ ಬರೀ ಒಂದೇ ಮ್ಯಾಚ್ ಗೆದ್ದಾರ. 0.1% ಹೋಪ್ ಇತ್ತು. ಆದ್ರೆ ಸೆಮಿಫೈನಲ್ ತಲುಪಬೇಕಂತ ಹೇಳಿ ಎಲ್ಲ ಮ್ಯಾಚ್ ಒಂದಾದ್ಮೇಲೆ ಎಷ್ಟೋ ಥ್ರಿಲ್ ಕೊಟ್ಟು ಗೆದ್ದಿದ್ದಾರೆ. ಅದು ಹಿಂಗೆ ನಾವು ಸೋಲು ಗೆಲ್ಲು ಇರೋದಾನ. ಯಾರೂ ಲೈಕ್ ಎಲ್ಲ 14 ಮ್ಯಾಚ್ ಗೆದ್ದು ಲೈಕ್ ಅವರು ಆಡಕ್ಕೆ ಹೋಗಿಲ್ಲ. ಲೈಕ್ ಫೈನಲ್ ಯಾರೂ ಗೆದ್ದೇ ಇಲ್ಲ. ಆದ್ರೆ ಈ ಸತಿ ಪಕ್ಕ ಗೆಲ್ಲತ್ತಾರ. 6 4 2 ಏನು ಲೈಕ್ ಫುಲ್ ಹೀನಾಯವಾಗಿ ಸೋತಿಲ್ಲ. ನೀ ಆಗಳೇ ಹೀನಾಯವಾಗಿ ಅಂದು, ಹೀನಾಯವಾಗಿ ಯಾರೂ ಸೋತಿಲ್ಲನ. ಅದು RCB ಗ್ರೌಂಡ್ ಒಳಗೆ 176 ಟಾರ್ಗೆಟ್ ಕೊಟ್ಟು ಅದನ್ನು ಡಿಫೆಂಡ್ ಮಾಡುವಂಥ ತಾಕತ್ತು RCBಗೆ ಅಷ್ಟು ಐತನ, ಮತ್ತು ಯಾರಿಗೂ ಇಲ್ಲನ. ಈಗ ಟಿಕೆಟ್ ಎಲ್ಲ ನಿಮ್ಗೆ ಆರಾಮಾಗಿ ಸಿಗತ್ತವ? ಹಾಂ, ಸಿಗ್ತಾವಣ್ಣ, ಹಂಗೇನಿಲ್ಲಣ್ಣ. ಸ್ವಲ್ಪ ಪ್ರಯತ್ನ ಭಾಳ ಪಡ್ಬೇಕಣ್ಣ. ಒಂದು ತಾಸು 15 ಹಿಡ್ಕೊಂಡು ಕುಂಡಿರ್ಬೇಕಣ್ಣ. ಕೊಹ್ಲಿ, ಸಾಲ್ಟ ಇವ್ರನ್ನೆಲ್ಲ ನೋಡ್ಬೇಕಂದ್ರೆ ಮತ್ತು ಪ್ರಯತ್ನ ಮಾಡಬೇಕಣ್ಣ.
ವಿರಾಟ್ ಕೊಹ್ಲಿ ಬಗ್ಗೆ ಭಾಳಷ್ಟು ಒಂದಷ್ಟು ಟೀಕೆಗಳೆಲ್ಲ ಬರತ್ತಿದ್ವು. ಲಾಸ್ಟ್ ಮ್ಯಾಚ್ ಒಳಗೆ ಅವ್ರು ಭಾಳ ಕಡಿಮೆ ನೋಡಿದ್ದಕ್ಕೆ ಮತ್ತು ಈ ಹಿಂದೆ ಅವ್ರು ಒಂದು 37 ರನ್ನಿಗೆ 50 ಮಾಡಿದಾಗ ಅವರು ಸಹಿತ ಸೆಲೆಬ್ರೇಷನ್ ಮಾಡಿರಲಿಲ್ಲ. ಅವಾಗ ಭಾಳ ಟೀಕೆಗಳು ಬಂದಿದ್ದು. ಅಟ್ಲೀಸ್ಟ್ ಈ ಮ್ಯಾಚ್ ಒಳಗಾದರೂ ವಿರಾಟ್ ಕೊಹ್ಲಿ ಅವರು ಒಳ್ಳೆ ಸ್ಕೋರ್ ಮಾಡಿ ಅವರೆಲ್ಲರಿಗೂ ಒಂದು ಉತ್ತರ ಕೊಡ್ಬೋದು ಅನ್ಸುತ್ತೆ ನಿಮ್ಗೆ? ಪಕ್ಕಾ ಇವತ್ತು ಮಾತ್ರ ವಿರಾಟ್ ಕೊಹ್ಲಿ ಆಡ್ತಾನ. 80 ಮೇಲೆ ಹೊಡೆತಾನ. 3 ವರ್ಷ ಫಾರ್ಮ್ ಇರಲ್ದಾಗ ಚಿಂತೆಗೆ ತಲೆ ಕೆಡ್ಸ್ಕೊಂಡಿಲ್ಲ. ಇನ್ನು ಒಂದು 4 ಮ್ಯಾಚ್ ಆಡ್ಲಿಕ್ಕಂದ್ರೆ ಏನಾಯ್ತು, 257 ರನ್ಸ್ ಹೊಡೆದಾನ. ಅಷ್ಟು ಯಾರಿಗೂ ಹೊಡ್ಯಕ್ಕೆ ಆಗೋದಿಲ್ಲ ಆ ವಯಸ್ಸಿನಾಗ, 38 ಏಜ್ದಾಗ. ಇವತ್ತು ಆಡ್ತಾನ ವಿರಾಟ್ ಕೊಹ್ಲಿ. ಪ್ರಸಿದ್ಧ ಕೃಷ್ಣ ಅವ್ರು ಏನಾರು ಇವತ್ತು RCB ಟೀಮ್ ಕಟ್ಟಿ ಹಾಕ್ಬೋದು ಅನ್ಸುತ್ತೇನು? ಒಂದು ಹಂಗೆ ನೋಡಿದ್ರಣ ಅವಂದ ಹೋಮ್ ಗ್ರೌಂಡ್ ಐತಿ, ಸೊ ಮೇ ಬಿ ಹಾಕ್ಬೋದ. ಬಟ್ ಹಂಗಂತೇಳಿ ನಮ್ಮ RCB ಅವ್ರು ಯಾರೂ ಇದ್ರ ಗ್ರೌಂಡ್ದಿಂದ ಬಂದಿಲ್ಲ. ಅವರು ಆಡ್ತಾರಣ, ಹಂಗೇನಿಲ್ಲ. ಬಟ್ ಅವಂಗೂ ಒಳ್ಳೇದಾಗಲಿ, ಯಾಕಂದ್ರೆ ಅವನು ಕನ್ನಡದವದಾನು. ಸೊ ಅವಂಗೂ ಒಳ್ಳೇದಾಗಲಿ. ಗೆಲ್ಲೋದು ಮಾತ್ರ ಮ್ಯಾಚ್ RCB. ಈಗ ಶೆಪರ್ಡ್ ಅವರು ಅಷ್ಟೊಂದು ಫಾರ್ಮಲ್ಲಿಲ್ಲ. ಇವತ್ತು ಶೆಪರ್ಡ್ ಅವ್ರ ಬದಲಾಗಿ ಏನಾದರೂ ಬೆತ್ತಲ್ ಅವ್ರನ್ನ ಒಳಗೆ ಇಳಿಸ್ಬೋದು ಅನ್ಸುತ್ತೆ ನಿಮ್ಗೆ? ಬ್ರೋ, ಬೆತ್ತಲನ್ನು ಇಳಿಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಯಾಕಂತಂದರೆ ಅವನಿಗೆ ಒನ್ ಡೌನ್ ಆಡಿಸಿ 4 ಡೌನ್ ಆಡಿಸಿ ಅವ್ನು ಆಡ್ತಾನೆ. ಅದರಲ್ಲೇನು ಎರಡು ಮತ್ತೆ ಇಲ್ಲ. ಫಿನಿಷರ್ಸ್ ಬೇಕಂದರೆ ನಮ್ಮ ಹತ್ರ ಜಿತೇಶ್ ಶರ್ಮಾ ಇದ್ದಾರೆ, ಟೀಮ್ ಡೇವಿಡ್ ಇದ್ದಾರೆ. ಹಾಗೆ ಬೇಕಂದರೆ ಸಪೋರ್ಟ್ ಕೃಣಾಲ್ ಪಾಂಡೆ ಕೊಡ್ತಾರೆ. ಹಾಗೇನಿಲ್ಲ, ಶಫರ್ಡ್ ಫಾರ್ಮಿಗೆ ಇಲ್ಲಂತಲ್ಲ, ಅವನು ಆಡ್ತಾನೆ, ಅವನಿಗೂ ಚಾನ್ಸ್ ಬೇಕು. ಬಟ್ ಬೆತ್ತಲ್ ಗೊತ್ತಲ್ಲ ವರ್ಲ್ಡ್ ಕಪ್ ಒಳಗೆ ಹೆಂಗೆ ಆಡಿದಾನಂತ. ಸೊ ಅವನಿಗೆ ಚಾನ್ಸ್ ಕೊಡೋಕ್ಕೋಸ್ಕರ ಶಫರ್ಡ್ ಬದಲಿ ಅವನೇನಾದರೂ ಬಂದರೆ ಚೆನ್ನಾಗಿರುತ್ತೆ. ಬ್ಯಾಟಿಂಗ್ ಲೈನಪ್ ಲೈಕ್ 250 ಹೊಡೆದಿದ್ವಲ್ಲ, MI, CSK 240, ಏನೋ ಒಂದು 280, 300 ಮಾಡ್ಬೋದು. ಹೈಪ್ ಕೊಡಲ್ಲ ನಾವು SRSಗೆ ಥರ ಬ್ಯಾಟಿಂಗ್ ಆ ಥರ ಇದೆ ಈ ಥರ ಇದೆ ಅಂತ. ಬಟ್ ಹೊಡಿತೀವಿ ನಾವು ಮಾತ್ರ 300. ಆ್ಯಕ್ಚುಲಿ ಇವತ್ತು GT ಮೇಲಿದೆ. ಇದು ನಾರ್ಮಲ್ ಮ್ಯಾಚ್ ಅಲ್ಲ, ನನಗೆ ಒಂದು ರಿವೆಂಜ್ ಮ್ಯಾಚ್ ಇದು. ಯಾಕಂದರೆ 2023ರಲ್ಲಿ ಲಾಸ್ಟ್ ಲೀಗ್ ಮ್ಯಾಚು ಬೆಂಗಳೂರಲ್ಲೇ ನಡೀತು. ಆವಾಗ ಫಸ್ಟ್ ಬ್ಯಾಟಿಂಗ್ ನಾವು ಬೆಂಗಳೂರವ್ರು ತಗೊಂಡು ವಿರಾಟ್ ಕೊಹ್ಲಿ ಸೆಂಚುರಿ ಹೊಡೆದು ಒಳ್ಳೆ ಸ್ಕೋರ್ ಮಾಡಿದರು. ಆವಾಗ ಶುಭಮ್ ಗಿಲ್ ಆಪೋಸಿಟ್ ಟೀಮು ಒಳ್ಳೆ ಫಾರ್ಮಲ್ಲಿದ್ದರು. ಆವಾಗ ಹಾರ್ದಿಕ್ ಪಾಂಡ್ಯ ಕ್ಯಾಪ್ಟನ್ಸಿ ಇದ್ದಾಗ ಅವನು ಚೇಸಿಂಗ್ ಮಾಡಿ ಸೆಂಚುರಿ ಹೊಡೆದು ನಮ್ಮನ್ನು ಎಲಿಮಿನೇಟ್ ಮಾಡಿದ್ದ. ಸೊ ಅದರದ್ದು ಇದೊಂಥರ ನನಗೆ ರಿವೆಂಜ್ ಮ್ಯಾಚ್ ಇದ್ದಂಗೆ. ಯಾಕಂದರೆ ನಾವು ಮರೆತೂ ವಿರಾಟ್ ಕೊಹ್ಲಿ ಮರೆಯಲ್ಲ. ಯಾಕಂದರೆ ವಿರಾಟ್ ಕೊಹ್ಲಿದು ಆ ಥರ ಅಗ್ರೆಸಿವ್ ಇರುತ್ತೆ. ಅವ್ರು ಒಂದೊಂದು ಮ್ಯಾಚ್ಗೂ ಅವನು ತುಂಬಾ ಪಾಸಿಟಿವ್ ಆಗಿ ಬರ್ತಾನೆ. ಗೆಲ್ಲೇಬೇಕು, ಯಾವ ಟೀಮ್ ಆದರೂ ನಾವು ಬಿಡಲ್ಲ, ನಾವು ನುಗ್ಗಿ ಹೊಡಿತಾ ಇರೋದೇ ನಾವು ಯಾವ ಆಪೋಸಿಟ್ ಯಾರೇ ಆಗಿರಲಿ ಸರ್. ಇವಾಗ ಲಾಸ್ಟ್ ಮ್ಯಾಚು ಡೆಲ್ಲಿ ಮೇಲೆ ಬೆಂಗಳೂರಲ್ಲಿ ನಾವು ಲಾಸ್ಟ್ ಓವರ್ವರೆಗೂ ಬಂದು ಸೋತ್ವಿ. ರಾಹುಲ್ ಆದರೂ ಇರಲಿ, ನಮ್ಮ ಬೆಂಗಳೂರು ಹುಡುಗ ಆದ್ರೂ, ಬಟ್ ನಮ್ಮ ಬೆಂಗಳೂರು ಟೀಮು, ನಮ್ಮ ಬೆಂಗಳೂರು ಅಂದಾಗ ನಾವು ಬಿಟ್ಕೊಡೋಕ್ಕಾಗಲ್ಲ. ಈವನ್ ನಮ್ಮ ಯಾರಾದರೂ ಕ್ಲೋಸ್ ಫ್ರೆಂಡ್ ಇರಲಿ, ಅಣ್ಣ ಇರಲಿ, ತಮ್ಮ ಇರಲಿ, ಯಾರಾದರೂ ಆಪೋಸಿಟ್ ಟೀಮ್ ಆದರೆ ನಾನು ಸಪೋರ್ಟ್ ಮಾಡೋದೇ ಬೆಂಗಳೂರು ಬಿಟ್ಟು ಯಾವುದೇ ಟೀಮ್ ನಾನು ಸಪೋರ್ಟ್ ಮಾಡೋಕ್ಕಾಗಲ್ಲ. ಯಾಕಂದರೆ ನೆಕ್ಸ್ಟ್ ವೀಕು ಡೆಲ್ಲಿ ಮೇಲೆ ಇದೆ, ಅದು ಒಂಥರ ರಿವೆಂಜ್ ಮ್ಯಾಚ್. ಯಾಕಂದರೆ ನಾವು ಯಾರಿಗೂ ಬಿಡಲ್ಲ. ಈ ಸತಿನೂ ನಾವು ಆಲ್ಮೋಸ್ಟು ಸೆಕೆಂಡ್ನೇ ಕಪ್ಪು ಗೆದ್ದಂಗೆ. ಯಾಕಂದರೆ ಫೈನಲ್ ಆಲ್ಮೋಸ್ಟ್ ಹೋಗೋವಂಥ ಒಂದು 100ಕ್ಕೆ 100 ಒಂದು ಹೋಪ್ ಇದೆ, ನಂಬಿಕೆ ಇದೆ. ಬಟ್ ಆಪೋಸಿಟ್ ಒಳ್ಳೆ ಟೀಮ್ ಸಿಗಬೇಕು ಸರ್. ನಮಗೆ ಒಂದು ಚೆನ್ನೈ, ಮುಂಬೈ ಥರ ಸಿಗಬೇಕು. ಅವಾಗ ಒಂದು ಒಳ್ಳೆ ಕ್ರೇಜ್ ಇರುತ್ತೆ. ಬಟ್ ಬಿಡಲ್ಲ, ಯಾವುದೇ ಕಾರಣಕ್ಕೂ ಬಿಡಲ್ಲ. RCB ನೆಕ್ಸ್ಟ್ ಲೆವೆಲ್ ಇದೆ. ಲಾಸ್ಟ್ ಇಯರಿಂದ ಟೀಮ್ ಹೊಸದಾಗಿ ಇದು ಮಾಡಿರೋದು. ಲಾಂಡಿ ಫ್ಲವರ್ ಕೋಚ್ ಚೆನ್ನಾಗಿ ಟೀಮ್ ಸೆಲೆಕ್ಟ್ ಮಾಡಿದ್ದಾರೆ. ದಿನೇಶ್ ಕಾರ್ತಿಕ್ ಅವರು ಎಲ್ಲ ಇದು ಮಾಡಿದ್ದಾರೆ. ಸೊ ಒಂದು ಏನೋ ಜಸ್ಟ್ ಒಂದು, ಬಟ್ RCBದು ಮ್ಯಾಚ್ ಅಂದರೆ IPLಲ್ಲಿ ಬೇರೆ ಟೀಮ್ಗಿಂತ ಸಖತ್ ಕ್ರೇಜು. ಯಾಕಂದರೆ ಬೆಂಗಳೂರು ಇಂಡಿಯಾ ವರ್ಲ್ಡಲ್ಲೇ ಗೊತ್ತು, ಒಂದು ಬ್ರ್ಯಾಂಡ್ ಅದು. ಸೊ ಬೇರೆ ಟೀಮ್ ನೋಡಿದಾಗೆಲ್ಲ ಬೋರ್ ಅನಿಸ್ಬಿಡುತ್ತೆ ಸರ್ ಮ್ಯಾಚು. ಟು ಬಿ ಹಾನೆಸ್ಟು, ಬೆಂಗಳೂರು ಮ್ಯಾಚ್ ಇದ್ದಾಗ ಕ್ರೇಜ್ಗಳು ಬೇರೆ ಲೆವೆಲ್ ಇರುತ್ತೆ ಅದು. ಸೊ ಇವತ್ತು ಆಲ್ಮೋಸ್ಟು ಗೆಲ್ತಾರೆ ಅನ್ನೋದು ನಂಬಿಕೆ ಇದೆ. ಆಲ್ ದ ಬೆಸ್ಟ್ RCB.